ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ನೀವು ನೋಡ್ತಿದ್ದಾರೆ ಗಣೇಶ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂಥ ಗೋ ಬೋಲ್ಟ್ ಮುಸ್ಟ್ಯಾಂಗ್ ಸ್ಪ್ರಿಂಟ್ TWS ಇಯರ್ಫೋನ್ಸ್ನ ರಿವ್ಯೂ ಮಾಡ್ತೀನಿ. ಇದ್ರಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಇದು ಆ ಪ್ರೈಸ್ ರೇಂಜಲ್ಲಿ ತಗೋಬೋದಾ ಇಲ್ಲ ಬೆಟರ್ ಆಪ್ಷನ್ಸ್ ಇದಾವ ಆ ಪ್ರೈಸ್ ರೇಂಜಲ್ಲಿ ಅಂತ ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ಟೋಟಲ್ 3 ಕಲರ್ಸ್ ಎಲ್ಲ ಬರುತ್ತೆ, ಬ್ಲೇಸ್ ರೆಡ್, ನೈಟ್ರೋ ಗ್ರೀನ್, ಟರ್ಬೋ ಯೆಲ್ಲೋ ಅಂತ. ನಾನು ಆರ್ಡರ್ ಮಾಡಿರೋ ಬಂದು ಬ್ಲೇಸ್ ರೆಡ್. ಇದನ್ನ ಕ್ವಿಕ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಒಳಗಡೆ ಏನೇನು ಕಂಟೆಂಟ್ಸ್ ಬರ್ತಿದೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಪ್ರಾಡಕ್ಟ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ಇದು ಅನ್ಬಾಕ್ಸಿಂಗ್ ಮಾತ್ರ. ನಾನು ಕೆಲವೊಂದು ದಿನ ಯೂಸ್ ಮಾಡಿಬಿಟ್ಟು ಪ್ರಾಡಕ್ಟ್ ಹೆಂಗಿದೆ ಅಂತ ನಿಮಗೆ ಮತ್ತೆ ಹೇಳ್ತೀನಿ. ಇದು ಬಾಕ್ಸ್ ನೋಡೋಕ್ಕೆ ಹೆಂಗಿರುತ್ತೆ, ಓಪನ್ ಮಾಡಿಬಿಟ್ಟು ಇದು ಅಫಿಷಿಯಲಿ ಅವರು ಮುಸ್ಟ್ಯಾಂಗ್ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಫೋರ್ಡ್ ಮುಸ್ಟ್ಯಾಂಗ್ ಕಂಪ್ನಿ ಜೊತೆ ಇದು ಗೋ ಬೋಲ್ಟ್ ಆ್ಯಪ್ ಅಂತ ಆ್ಯಪ್ ಇರ್ತದೆ. ಇದಕ್ಕೆ ಆ್ಯಪ್ ಸಪೋರ್ಟ್ನೂ ಬರ್ತಿದೆ, ನಾವು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರ್ ಇಲ್ಲ ಆ್ಯಪ್ ಸ್ಟೋರಲ್ಲಿ. ಮತ್ತು ಸ್ಕ್ಯಾನ್ ಆ್ಯಂಡ್ ಸೆಕ್ಯೂರ್, ಇದು ವ್ಯಾರಂಟಿ ಕಾರ್ಡ್ ಅನಿಸುತ್ತೆ. ಎಸ್, ವ್ಯಾರಂಟಿ ಕಾರ್ಡ್ ಇದೆ. ಇದು ಕೆಲವೊಂದು ಸ್ಟಿಕ್ಕರ್ಸ್ ಕೊಡ್ತಿದ್ದಾರೆ ನಮಗೆ ಫೋರ್ಡ್ ಮುಸ್ಟ್ಯಾಂಗ್ ಕಾರ್ಸು. ಡಿಫ್ರೆಂಟ್ ವೆರೈಟಿ ಫೋರ್ಡ್ ಮುಸ್ಟ್ಯಾಂಗ್ ಕಾರ್ಸ್ ಸ್ಟಿಕ್ಕರ್ಸ್ ಕೊಡ್ತಿದ್ದಾರೆ. ಈ ಥರದ್ದು ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ಇದರಲ್ಲಿ ಅಡಿಷ್ನಲ್ ಇಯರ್ ಟಿಪ್ಸ್ ಕೊಡ್ತಿದ್ದಾರೆ. ಸೈಜ್ ತಕ್ಕನಂಗೆ ನೋಡಿಬಿಟ್ಟು ಹಾಕ್ಕೋಬೋದು ನಾವು. ಇದು ಮತ್ತು ಇಲ್ಲಿ ಒಂದು ಸ್ಟಿಕ್ಕರ್ ಇದೆ, ಲಿಮಿಟೆಡ್ ಎಡಿಷನ್ ಮುಸ್ಟ್ಯಾಂಗ್ ಅಂತ. ಇಲ್ಲಿ ನಮಗೆ ಮೇನ್ ಪ್ರಾಡಕ್ಟ್ ಫೋರ್ಡ್ ಮುಸ್ಟ್ಯಾಂಗ್ ಬ್ರ್ಯಾಂಡಿಂಗ್ ಇದೆ. ಮುಸ್ಟ್ಯಾಂಗ್ ಬ್ರ್ಯಾಂಡಿಂಗ್ ಇರೋವಂಥ ಇಯರ್ಬಡ್ಸ್. ಇನ್ನು ಕನೆಕ್ಟಿವಿಟಿ ವಿಷಯಕ್ಕೆ ಬಂದರೆ ಇದು ಗೋ ಬೋಲ್ಟ್ AMP ಆ್ಯಪ್ ಅಂತ ಒಂದು ತಗೊಂಡು ಬಂದಿದ್ದಾರೆ. ಅದು ಬೋತ್ iOS ಆ್ಯಂಡ್ ಆ್ಯಂಡ್ರಾಯ್ಡ್ ಎರಡರಲ್ಲೂ ಸಿಗುತ್ತೆ. ಬಟ್ ಆ್ಯಂಡ್ರಾಯ್ಡಲ್ಲಿರೋ ಆ್ಯಪ್ ಸಪೋರ್ಟ್ iOSಲ್ಲಿ ಅಷ್ಟು ಡಿಸೈನ್ ಮಾಡಿಲ್ಲ. ಅದು ನೆಗೆಟಿವ್ ಸೆಕ್ಷನಲ್ಲಿ ಹೇಳ್ತೀನಿ ಏನಂತ. ಮತ್ತು ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಬಡ್ಸ್ ತೆಗೆದುಬಿಟ್ಟು ಫಸ್ಟ್ ಡಿವೈಸ್ ಬ್ಲೂಟೂತ್ ಕನೆಕ್ಟ್ ಮಾಡಿ, ಅದಾದಮೇಲೆ ಆ್ಯಪ್ ಓಪನ್ ಮಾಡಿಬಿಟ್ಟು ಲಾಗಿನ್ ಆಗಿ ಡಿವೈಸ್ನ ಆ್ಯಡ್ ಮಾಡಬೇಕು. ಇನ್ನು ಆ್ಯಪಲ್ಲಿ ಆಪ್ಷನ್ಸ್ ನೋಡಿದ್ರೆ ನಿಮಗೆ ಒಂದೊಂದು ಇಯರ್ಬಡ್ಡಲ್ಲಿ ಎಷ್ಟೆಷ್ಟು ಚಾರ್ಜಿಂಗ್ ಇದೆ ಅಂತ ಕಾಣಿಸುತ್ತೆ. ಇನ್ನು ಕೆಳಗೆ ಬಂದರೆ ANC ಆನ್ ಆಫ್ ಮಾಡ್ಕೋಬೋದು. ಮತ್ತು ನಿಮಗೆ ಈಕ್ವಲೈಸರ್ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾನ್ಯುವಲ್ ಆಗಿ ಕಸ್ಟಮೈಸ್ ಮಾಡ್ಕೋಬೋದು, ಇಲ್ಲ ಡಿಫಾಲ್ಟ್, ರಾಕ್, ಪಾಪ್, ಈ ಥರ ಡಿಫ್ರೆಂಟ್ ಮೋಡ್ಸ್ ಇದ್ದಾವೆ. ಎಲ್ಲದಕ್ಕಿಂತ ಡಿಫಾಲ್ಟ್ ಮೋಡಲ್ಲಿನೇ ನೀಟಾಗಿ ಬರ್ತಿದೆ ಸೌಂಡ್. ಮತ್ತು ಇನ್ನು ಕೆಳಗೆ ಬಂದರೆ ಕೀಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಎಲ್ಲದಕ್ಕೂ ಸಿಂಗಲ್ ಟ್ಯಾಪ್, ಡಬಲ್ ಟ್ಯಾಪ್, ಟ್ರಿಬಲ್ ಟ್ಯಾಪ್, ಲಾಂಗ್ ಹೋಲ್ಡ್ಗೂ ಎಲ್ಲದಕ್ಕೂ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಲೈಕ್ ಪಾಸ್ ಆ್ಯಂಡ್ ಪ್ಲೇ, ಫಾರ್ವರ್ಡ್, ಬ್ಯಾಕ್ವರ್ಡ್ ಆ್ಯಂಡ್ ಗೂಗಲ್ ಅಸಿಸ್ಟೆನ್ಸ್, ಸಿರಿ ಅಸಿಸ್ಟೆಂಟ್ನ ಆಕ್ಟಿವೇಟ್ ಕಸ್ಟಮೈಸ್ ಮಾಡ್ಕೋಬೋದು ಬಟನ್ಸ್ನ, ಈಚ್ ಬಟನ್ನ. ಮತ್ತು ನಿಮಗೆ ಟೂಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಇನ್ ಕೇಸ್ ಏನಾದರೂ ಡಸ್ಟ್ ಸೇರ್ಕೊಂಡಿದ್ರೆ ಅದನ್ನು ಸ್ವಲ್ಪ ಹೊತ್ತು ಆನ್ ಮಾಡಿದ್ರೆ ಅದು ವೈಬ್ರೇಷನ್ ಬರೋ ಥರ ಒಂದು ಸೌಂಡ್ ಮಾಡುತ್ತೆ. ಸೊ ಅದು ಡಸ್ಟ್ ರಿಮೂವ್ ಮಾಡೋಕ್ಕೆ. ಮತ್ತು ನಿಮಗೆ ಮತ್ತೆ ಸೆಟ್ಟಿಂಗ್ಸ್ಗೆ ಬಂದರೆ ನಿಮ್ಮ ಇಯರ್ಫೋನ್ಸ್ಗೆ ನೇಮ್ ಚೇಂಜ್ ಮಾಡ್ಕೋಬೋದು. ಮತ್ತು ಗೇಮ್ ಆಡುವಾಗ ಗೇಮ್ ಮೋಡ್ಗೆ ಚೇಂಜ್ ಮಾಡ್ಕೋಬೋದು. ಆವಾಗ ನಿಮಗೆ ಲೇಟೆನ್ಸಿ ಕಮ್ಮಿ ಆಗುತ್ತೆ. ನಾನು ಗೇಮ್ ಆಡದೆ ಇದರಲ್ಲಿ ಲೇಟೆನ್ಸಿ ಕಮ್ಮಿನೇ ಇದೆ, ಆರಾಮಾಗಿ ಆಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಡ್ವೆಲ್ ಪೇರಿಂಗ್ ಆಪ್ಷನ್ ಇರುತ್ತೆ. ಒಂದೇ ಸಲ 2 ಡಿವೈಸಸ್ಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಬ್ಲೂಟೂತ್ 5.4, ANC ನಿಮಗೆ ಅಪ್ ಟು 32 ಡೆಸಿಬಲ್ಸ್ ತನಕ ಇರುತ್ತೆ. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದರೆ ಇದರಲ್ಲಿ ನಿಮಗೆ ಕ್ವಾಡ್ ಮೈಕ್ಸ್ ಕೊಡ್ತಿದ್ದಾರೆ ವಿತ್ ENC. ಒಂದ್ಸಲ ನೀವು ಕಾಲ್ ಕ್ವಾಲಿಟಿ ಚೆಕ್ ಮಾಡ್ಕೋಬೋದು ಹೆಂಗಿರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಾನು ಈಗ ಇಂಡೋರ್ ಎನ್ವೈರನ್ಮೆಂಟ್ ಇಂದ ಮಾತಾಡ್ತಾ ಇದ್ದೀನಿ. ನೀವು ನೋಡಬಹುದು ವಾಯ್ಸ್ ಕ್ವಾಲಿಟಿ ಹೆಂಗ್ ಬರ್ತಿದೆ ಅಂತ. ಕಾಲ್ ಮಾಡಿದಾಗ ಜಸ್ಟ್ ಫ್ಯಾನು ಹಾಕಿಲ್ಲ, ಜಸ್ಟ್ ನಾರ್ಮಲ್ ಇಂಡೋರ್ ಎನ್ವೈರನ್ಮೆಂಟ್. ಈಗ ನಾನು ಫ್ಯಾನ್ ಹಾಕ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಫ್ಯಾನ್ ಹಾಕಿದಾಗ ವಾಯ್ಸ್ ಕ್ವಾಲಿಟಿ ಹೆಂಗಿರುತ್ತೋ ಕಾಲ್ ಅಂತ ಈಗ ನೋಡಬಹುದು. ನಾನು ರೋಡ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೀನಿ, ಕಾಲ್ ಕ್ವಾಲಿಟಿ ನೋಡಬಹುದು ಹೆಂಗಿರುತ್ತೆ ಅಂತ. ಜಸ್ಟ್ ನೀವು ಆಚೆ ನಿಂತ್ಕೊಂಡು ರೋಡ್ನಲ್ಲಿ ಮಾತಾಡ್ತಾ ಇದ್ರೆ ಕಾಲ್ ಕ್ವಾಲಿಟಿ ಹೆಂಗಿರುತ್ತೆ. ಮತ್ತು ಇದರಲ್ಲಿ ನಿಮಗೆ ಬ್ಯಾಟ್ರಿ ಅಪ್ ಟು 60 ಅವರ್ಸ್ ತನಕ ಅವ್ರು ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ನಿಮಗೆ ಇನ್ ರಿಯಾಲಿಟಿ ಅಷ್ಟು ಬರಲ್ಲ. ಪ್ರಾಬಬ್ಲಿ 45 to 50 ಅವರ್ಸ್ ಮಧ್ಯೆ ಬರ್ಬೋದು ನಿಮಗೆ ಇದು. ಇದರಲ್ಲಿ ಪಾಸಿಟಿವ್ ವಿಷಯಕ್ಕೆ ಬಂದರೆ ಇದ್ರ ಡಿಸೈನ್ ಅಂತಲೇ ಹೇಳ್ಬೋದು. ಇವರು ಫೋರ್ಡ್ ಮುಸ್ಟ್ಯಾಂಗ್ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಅವರು ಲೋಗೋ ಆಗಲಿ ಇಲ್ಲ ಮುಸ್ಟ್ಯಾಂಗ್ ಹೆಸರಾಗಲಿ ಎಲ್ಲ ಕಡೆ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ಫುಲ್ ರೇಸಿಂಗ್ ಥೀಮಲ್ಲಿ ತೊಗೊಂಡು ಬಂದಿದ್ದಾರೆ TWS ಇಯರ್ಫೋನ್ಸ್ನ. ಇವೇ ನೀವು ಕನೆಕ್ಟ್ ಮಾಡಿಕೊಂಡು ಇಯರ್ಫೋನ್ಸ್ ತೆಗೆದು ಕಿವಿಯಲ್ಲಿ ಇಟ್ಕೊಂಡಾಗ ಒಂದು ಸ್ಪೋರ್ಟ್ಸ್ ಕಾರ್ ಸ್ಟಾರ್ಟ್ ಮಾಡಿರೋ ಸೌಂಡ್ನ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ. ಇನ್ನು ನೆಗೆಟಿವ್ ವಿಷಯಕ್ಕೆ ಬಂದರೆ ಇವ್ರ ಮೇನ್ ಫೋಕಸ್ ಎಲ್ಲ ಡಿಸೈನ್ ಮೇಲೆ ಇಟ್ಟಿದ್ದಾರೆ. ಸೌಂಡ್ ಕ್ವಾಲಿಟಿ ಬಗ್ಗೆ ಮರ್ತೋಗಿದಂಗೆ ಅಂತ ಅನಿಸುತ್ತೆ ನನಗಂತೂ. ಯಾಕಂದರೆ ಓವರಾಲ್ ಆಗಿ ಸೌಂಡ್ ಕ್ಲಾರಿಟಿ ಇದರಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ. ಕ್ಲಿಯರ್ ಆಗಿ ಕ್ರಿಸ್ಪಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ವೋಕಲ್ಸ್ ಆಗಲಿ ಅಷ್ಟು ನಿಮಗೆ ಕ್ವಾಲಿಟಿ ಅನಿಸಲ್ಲ. ಇದೊಂದು 1500 ಕೆಳಗೆ ಬಜೆಟಲ್ಲಿ ಸಿಗೋ ಇಯರ್ಫೋನ್ಸಲ್ಲಿ ಏನು ಕ್ವಾಲಿಟಿ ಸಿಗುತ್ತೋ ಆ ಥರ ಸೌಂಡ್ ಕ್ವಾಲಿಟಿ ಕೊಡ್ತಿದೆ. ಒಂದು 2000ಗೆ ಸಿಗೋವಂಥ ಸೌಂಡ್ ಕ್ವಾಲಿಟಿ ಅಂತೂ ಅಲ್ಲ. ಇನ್ನೊಂದು ಈ ANC ಬರೀ ನಿಮಗೆ ಮ್ಯೂಸಿಕ್ ಮಾತ್ರ ವರ್ಕ್ ಆಗುತ್ತೆ. ಕಾಲ್ಸ್ ಬರುವಾಗ ನಾವು ANC ಯೂಸ್ ಮಾಡಿಕೊಂಡು ಕಾಲ್ಸ್ ಮಾತಾಡೋಕ್ಕಂತೂ ಆಗಲ್ಲ. ಮತ್ತು ಇನ್ನೊಂದು ಈ ಇಯರ್ಫೋನ್ಸ್ ಕನೆಕ್ಟ್ ಮಾಡಬೇಕಂದ್ರೆ ಈ TWS ಇಯರ್ಫೋನ್ಸ್ನ ಎರಡೂ ನೀವು ಆಚೆ ತೆಗೆದುಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು. ಇನ್ನೊಂದು ಆ್ಯಪಲ್ಲಿ ನಿಮಗೆ
ಕೇಸಲ್ಲಿ ಎಷ್ಟು ಬ್ಯಾಟ್ರಿ ಇರುತ್ತೆ ಅಂತ ಇಂಡಿಕೇಟರ್ ಇರಲ್ಲ. ಸೊ ಇನ್ನೊಂದು ಡಸ್ಟ್ ಕ್ಲೀನಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಅದು ಎನೇಬಲ್ ಮಾಡುವಾಗ ನಾರ್ಮಲ್ ಸೌಂಡ್ ಥರ ಬರುತ್ತೆ ಬಿಟ್ಟು ವೈಬ್ರೇಷನ್ ಥರ ಇನ್ನೂ ಬರ್ತಿಲ್ಲ. ಅದು ಯೂಸ್ಲೆಸ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನೊಂದು iOS ಆ್ಯಪಲ್ಲಿ ಈಕ್ವಲೈಸರಲ್ಲಿ ನಿಮಗೆ ಡಿಫಾಲ್ಟ್ ಆಪ್ಷನ್ ಅನ್ನೋದು ಇರಲ್ಲ. ನೀವು ನೋಡಿದ್ರೆ ಕಸ್ಟಮೈಸೇಷನ್ ಇರುತ್ತೆ, ಇಲ್ಲ ಪಾಪ್, ಜಾಸ್ ಆ ಥರ ಡಿಫ್ರೆಂಟ್ ಆಪ್ಷನ್ಸ್ ಇರ್ತವೆ ಬಿಟ್ಟು ಡಿಫಾಲ್ಟ್ ಅನ್ನೋ ಆಪ್ಷನ್ ಇರಲ್ಲ. ಬಟ್ ಓವರಾಲ್ ಆಗಿ ಡಿಫಾಲ್ಟ್ ಆಪ್ಷನಲ್ಲೇ ನಿಮಗೆ ಕ್ಲಿಯರ್ ಆಗಿ ಸೌಂಡ್ ಕೇಳಿಸುತ್ತೆ. ಮತ್ತು ಈ ಇಯರ್ಬಡ್ ಶೇಪ್ ನೋಡಿದ್ರೆ ನಿಮಗೆ ಇಲ್ಲಿ ಜಾಸ್ತಿ ದಪ್ಪ ಇರೋ ಥರ ಅನಿಸುತ್ತೆ. ಶೇಪ್ ಸ್ವಲ್ಪ ದಪ್ಪ ಇದೆ. ನೀವು ಕಿವಿಯಲ್ಲಿ ಇಟ್ಕೊಳ್ಳುವಾಗ ಜಾಸ್ತಿ ಟೈಮ್ ಇಟ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು 1 hour 1.5 hour ಆದಮೇಲೆ ಸ್ವಲ್ಪ ನೋವು ಸ್ಟಾರ್ಟ್ ಆಗುತ್ತೆ. ಅದೊಂದು ನೆಗೆಟಿವ್ ನಾನು ಅಬ್ಸರ್ವ್ ಮಾಡಿರೋದು. ಇಷ್ಟು ನೆಗೆಟಿವ್ಸ್ ಇಟ್ಕೊಂಡು ಇವ್ರು ಲಾಂಚ್ ಮಾಡಿರೋ ಪ್ರೈಸ್ ನೋಡಿದ್ರೆ 2000 rupees. ಅದೇ ಪ್ರೈಸ್ ರೇಂಜಲ್ಲಿ ನಿಮಗೆ ಇನ್ನೂ ಒಳ್ಳೆ ಆಪ್ಷನ್ಸ್ ಇದ್ದಾವೆ. ಎಕ್ಸಾಂಪಲ್ Realme T310, CMF Buds 2A ಮತ್ತು Nord 3 Buds. ಇವೆಲ್ಲ ನಿಮಗೆ ಒಳ್ಳೆ ಆಪ್ಷನ್ಸ್ ಆಗ್ತವೆ. ಇವೆಲ್ಲ ನಾನು ಪರ್ಸನಲಾಗಿ ಯೂಸ್ ಮಾಡಿರೋ ಇಯರ್ಫೋನ್ಸ್. ಸೌಂಡ್ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ ಇದಕ್ಕಿಂತ. ಸೊ ತಗೊಳ್ತಾ ಇದ್ದರೆ ಆ ಥರ ಇಯರ್ಫೋನ್ಸ್ ತಗೊಳ್ಳಿ. ಅದರ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಫೈನಲಿ ಇದು ತಗೋಬೋದು ಅಂದರೆ ತಗೋಬೋದು. ಯಾರು ಡಿಸೈನ್ಗೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಸೌಂಡ್ ಕ್ವಾಲಿಟಿ ನನಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಡಿಸೈನ್ ನೋಡೋಕ್ಕೆ ಚೆನ್ನಾಗಿರಬೇಕು ಅನ್ನೋರು ತಗೋಬೋದು. ಬಟ್ ಮೆಜಾರಿಟಿ ಇಯರ್ಫೋನ್ಸ್ ತಗೊಳ್ಳೋದೇ ನಾವು ಸೌಂಡ್ ಕ್ವಾಲಿಟಿಗೋಸ್ಕರ ತೊಗೊತೀವಿ. ಸೌಂಡ್ ಕ್ವಾಲಿಟಿ ಅಂತೂ ಇದರಲ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡೋ ಅಷ್ಟೇ ಇಲ್ಲ. 2000 ಬಜೆಟಲ್ಲಿ ಬರೋ ಸೌಂಡ್ ಕ್ವಾಲಿಟಿ ಇದರಲ್ಲಂತೂ ಇಲ್ಲ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀನಿ ಅಂದರೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊತೀನಿ. ನಾನು ಇಟ್ಟಿರೋ ಎಫರ್ಟ್ಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ.